ಬರೀ ಡಾಕ್ಯುಮೆಂಟ್ಸ್ ಮಾತ್ರ ಇದ್ರೆ ಪಾಸ್ಪೋರ್ಟ್ ಆಗೋದಿಲ್ಲ, ಬದಲಾಗಿ ಪೊಲೀಸ್ ವೆರಿಫಿಕೇಶನ್ ತುಂಬಾ ಮುಖ್ಯ. ಒಬ್ಬೊಬ್ಬರ ಮೇಲೆ 20-30 ಪ್ರಕರಣ ಇದೆ. ಅಂಥ ಉತ್ತರ ಭಾರತದ ಗ್ಯಾಂಗ್ಸ್ಟರ್ಗಳಿಗೆ ಇಷ್ಟು ಸಲೀಸಾಗಿ ಪೊಲೀಸ್ ವೆರಿಫಿಕೇಶನ್ ಕ್ಲಿಯರ್ ಮಾಡಿಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ತನಿಖೆ ಶುರುವಾಗೋದು ಅಲ್ಲಿಂದ. ಏಜೆಂಟ್ಗೆ ಸಹಾಯ ಮಾಡಿದ ಪೊಲೀಸರು ಯಾರ್ಯಾರು, 3 ಗ್ಯಾಂಗ್ಸ್ಟರ್ಗಳ ವೆರಿಫಿಕೇಶನ್ ಆಗಿದ್ದೆಲ್ಲಿ. ಹೆಣ್ಣೂರು ಠಾಣಾ ವ್ಯಾಪ್ತಿಯಲ್ಲಿ ಖಾಕಿ ವೆರಿಫಿಕೇಶನ್ ನಡೆದಿದೆ. ಹೆಣ್ಣೂರು ಠಾಣಾ ವ್ಯಾಪ್ತಿಯ ಸಾರಾಯಿಪಾಳ್ಯದ ವಿಳಾಸ ಕೊಟ್ಟಿದ್ದಾರೆ. ಗ್ಯಾಂಗ್ಸ್ಟರ್ ಕೊಟ್ಟ ವಿಳಾಸದಲ್ಲಿ ಯಾರೂ ವಾಸ ಇರಲಿಲ್ಲ. ಹಾಗಿದ್ರೂ ವೆರಿಫಿಕೇಶನ್ ಆಗಿದ್ದೆಲ್ಲಿ, ಯಾರು ಮಾಡಿದ್ದು, ಯಾರ ಪೊಲೀಸರು? ಹೆಣ್ಣೂರು ಠಾಣೆಯ 2 ಪೊಲೀಸರಿಂದ ವೆರಿಫಿಕೇಶನ್ ಆಗಿದೆ. ಕಲ್ವಿ ಅಶೋಕ್ ಮತ್ತು ಮುರಳಿ ವೆರಿಫಿಕೇಶನ್ ಮಾಡಿದ್ದು. ಮನೆ ವಿಳಾಸ ನೋಡದೆ ವೆರಿಫಿಕೇಶನ್ ಪ್ರಕ್ರಿಯೆ ಮುಗಿಸಿದ್ದಾರೆ. ಸಾಮಾನ್ಯವಾಗಿ ವೆರಿಫಿಕೇಶನ್ ಅಂದ್ರೆ ಮನೆಗೆ ಬಂದು ಆ ಮನೆಯಲ್ಲಿ ಆ ವ್ಯಕ್ತಿ ಇದಾನಾ, ಎಷ್ಟು ವರ್ಷಗಳಿಂದ ಇದ್ದಾನೆ, ಈ ಎಲ್ಲ ವೆರಿಫಿಕೇಶನ್ಗಳು ಮಾಡ್ತಾರೆ. ಆದರೆ ಇಲ್ಲಿ ಯಾವುದೂ ಆಗಿಲ್ಲ. ಪೊಲೀಸರು ಸಹಾಯ ಮಾಡಿದ್ದಾರೆ. ಸಿಬ್ಬಂದಿ ಅಶೋಕ್ ಮುರಳಿಗೂ ಕೂಡ ಹರಿಯಾಣ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಂಧನ ಭೀತಿಯಿಂದ ಇವರಿಬ್ಬರು ಮಧ್ಯಂತರ ಜಾಮೀನು ತಗೊಂಡಿದ್ದಾರೆ. ಸಹಕಾರ ನೀಡಿದ ಪೊಲೀಸ್ ಅಶೋಕ್ನ ನೀವು ನೋಡ್ತಾ ಇದ್ದೀರಿ. ಇವ್ರುಗಳು ವೆರಿಫಿಕೇಶನ್ ಮಾಡಬೇಕಿತ್ತು. ಆ ವ್ಯಕ್ತಿ ನಿಜವಾಗ್ಲೂ ಬೆಂಗಳೂರಿನಲ್ಲಿ ವಾಸ ಇದ್ದಾನಾ ಇಲ್ವಾ, ಇದ್ರೆ ಎಷ್ಟು ವರ್ಷಗಳಿಂದ ಇದ್ದಾನೆ, ಕ್ರಿಮಿನಲ್ ರೆಕಾರ್ಡ್ಸ್ ಏನಾದರೂ ಇದೆಯಾ, ಈ ಎಲ್ಲ ವೆರಿಫಿಕೇಶನ್ಗಳು ಆಗಬೇಕಾಗಿತ್ತು. ಆಗಿಲ್ಲ, ಯಾವುದೂ ಆಗಿಲ್ಲ. ಈತ ಮುರಳಿ, PC ಮುರಳಿ ಮತ್ತು ಅಶೋಕ್, ಈ ಇಬ್ಬರಿಗೂ ಕೂಡ ಈಗ ನೋಟಿಸ್ ಬಂದಿದೆ. ಭಯ ಬಿದ್ದು ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದಾರೆ ಈ ಇಬ್ರು. ಇಂಥ ಪೊಲೀಸರಿಂದ ಎಂತೆಂಥ ಕ್ರಿಮಿನಲ್ಗಳು ದೇಶ ಬಿಟ್ಟು ಹೊರದೇಶಕ್ಕೆ ಹಾರಿರಬಹುದು ಲೆಕ್ಕ ಹಾಕಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಭಯ ಬಿದ್ದು ಈಗಾಗಲೇ ಮಧ್ಯಂತರ ಜಾಮೀನು ತಗೊಂಡಿದ್ದಾರೆ ರವಿ. ಇಂತಹ ಪರಿಸ್ಥಿತಿನ ಪೊಲೀಸ್ ಇಲಾಖೆಯಲ್ಲಿರೋರು ತಂದುಕೊಳ್ಳೋದು ಹೇಗೆ? ಇವ್ರು ಎಷ್ಟು ಜನರಿಗೆ ಇಂಥ ಕೆಲಸ ಮಾಡಿಕೊಟ್ಟಿಲ್ಲ, ಎಷ್ಟು ಕ್ರಿಮಿನಲ್ಗಳು ಇವರಿಂದ ದೇಶ ಬಿಟ್ಟು ದೇಶ ಹಾರಿಲ್ಲ? ಖಂಡಿತವಾಗೂ ಭಾವನೆ, ಯಾಕಂದರೆ ಪೊಲೀಸ್ ಕೆಲಸದಲ್ಲಿ ಇರುವಂತಹ ಆಸಕ್ತಿ ಬಹುಶಃ ಹೆಚ್ಚಾಗಿದ್ದರೆ ಇಂತಹ ನಕಲಿ ವಿಳಾಸಗಳಲ್ಲಿ ವಾಸ ಮಾಡ್ತಿದ್ದಂಥವ್ರಿಗೆ ಪಾಸ್ಪೋರ್ಟ್ ಸಿಗಲ್ಲ. ಯಾಕಂದರೆ ನೋಡಿ, ಬಹುಶಃ ಬೇರೆ ಯಾವುದೋ ಪ್ರಕರಣ ಇರ್ಬೋದು, ಸಿವಿಲ್ ಕೇಸು ಅಂತೇಳಿ ಇಶ್ಯೂ ಬಂದ ತಕ್ಷಣ ಇಡೀ ಪೊಲೀಸ್ ಸ್ಟೇಷನ್ನೇ ಹೋಗಿ ಅಲ್ಲಿ ಮುಂದೆ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಿಸ್ತಾರೆ ಅನ್ನುವಂತಹ ಗಂಭೀರ ಆರೋಪಗಳು ಬೆಂಗಳೂರು ನಗರ ಪೊಲೀಸರ ಮೇಲಿರುವಂಥದ್ದು. ಇಲ್ಲಿ ಹೆಣ್ಣೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದೀಪಕ್ ಮತ್ತು ಅಶೋಕ್ ಮತ್ತು ಮುರಳಿ ಏನಿದ್ದಾರೆ, ಇವರು 3 ಕೂಡ ಇಲ್ಲಿ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ. ಯಾಕಂದರೆ ಹೆಣ್ಣೂರು ನಗರ ಸ್ಟೇಷನ್ನಿಂದ ಆ ಹಂತಕರು ಕೊಟ್ಟಂತಹ ಪಾಸ್ಪೋರ್ಟ್ಗೆ ಕೊಟ್ಟಂತಹ ವಿಳಾಸ ಸಾರಾಯಿಪಾಳ್ಯ ಏನಿದೆ, ಅದು ಜಸ್ಟ್ 2.5 ಕಿಲೋಮೀಟರ್ ಮಾತ್ರ ಇರುವಂಥದ್ದು. ಅಲ್ಲಿಗೆ ಹೋಗಿದ್ರೆ ಗೊತ್ತಾಗ್ಬಿಡೋದು ಅವರೇ ಇಲ್ಲ. ಆ ಕೆಲಸವನ್ನು ಸುವರ್ಣ ನ್ಯೂಸ್ ಮಾಡಿದೆ. ನಮ್ಮ ವರದಿಗಾರರು ಆ ನೇರವಾದಂತಹ ಜಾಗಕ್ಕೆ ಹೋಗಿದ್ದಾರೆ. ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ವಿಳಾಸನೇ ಇಲ್ಲ, ಅಂತಹ ವ್ಯಕ್ತಿಗಳೇ ಇಲ್ಲ. ಜೊತೆಗೆ ಪೊಲೀಸ್ IT ಅನ್ನುವಂತಹ ಒಂದು ವೆಬ್ಸೈಟ್ ಬರುತ್ತೆ. ಅಂದರೆ ಇದು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಮಾತ್ರ ಆಕ್ಸೆಸ್ ಇರುವಂತಹ ವೆಬ್ಸೈಟು. ಈ ವೆಬ್ಸೈಟಲ್ಲಿ ಯಾರು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಬರ್ತಾರಲ್ಲ ಅವರ ಹೆಸರನ್ನು ಸಂಪೂರ್ಣವಾಗಿ ಹೊಡೆದಂಥ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವ್ಯಾವ ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದ್ದಾವೋ ಅವು ಎಲ್ಲವೂ ಕೂಡ ಬರ್ತವೆ. ಇಲ್ಲಿ ಪೊಲೀಸ್ ನೆಗ್ಲಿಜಿಯನ್ಸ್ ಕೂಡ ತುಂಬ ಸ್ಪಷ್ಟವಾಗಿದೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಹರಿಯಾಣ ಪೊಲೀಸರಿಗೆ ಬೆಂಗಳೂರು ಉತ್ತರ ವಿಭಾಗದ DCP ದೇವರಾಜ್ ಅವರು ಒಂದು ಸ್ಪಷ್ಟವಾದಂತಹ ಒಂದು ರಿಪ್ಲೈ ಕೂಡ ಮಾಡಿದ್ದಾರೆ. ನಮ್ಮ ಪೊಲೀಸರ ಎಡವಟ್ಟು ಇದರಲ್ಲಿ ಸ್ಪಷ್ಟವಾಗಿದೆ ಅನ್ನುವಂತಹ ಒಂದು ವರದಿಯನ್ನು ಕೂಡ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವತಿಯಿಂದ ಹರಿಯಾಣ ಪೊಲೀಸರಿಗೆ ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು. ನೇರವಾಗಿ ಪೊಲೀಸ್ ಠಾಣಾ ಅಧಿಕಾರಿಗಳೇ ಈ ಒಂದು ನಿರ್ಲಕ್ಷ್ಯಕ್ಕೆ ಹೊಣೆ. ಯಾಕಂದರೆ ಈಗ ಆಲ್ರೆಡಿ ಉಸ್ಮಾನ್ ಅಮೀನ್ ಸೇಠ್ ಅನ್ನುವಂತಹ ವ್ಯಕ್ತಿ ಬಗ್ಗೆ ಕೂಡ ಹೇಳಿದ್ದೆ. ಈ ಏಜೆಂಟ್ನ ಮೂಲಕ ಏನಾದರೂ ಬೆಂಗಳೂರು ಪೊಲೀಸರು ಸಂಪರ್ಕ ಪಡೆದು ಹಣದ ವ್ಯವಹಾರ ಮಾಡಿ ಈ ರೀತಿಯಂತಹ
ನರಹಂತಕರಿಗೆ ಪಾಸ್ಪೋರ್ಟ್ ಮಾಡಿಕೊಟ್ಟಲು ಸಹಾಯ ಮಾಡಿಕೊಟ್ರ ಅನ್ನುವಂತಹ ಅನುಮಾನ ಕೂಡ ಇದೆ. ಯಾಕಂದರೆ ಈಗ ಆಲ್ರೆಡಿ ಹರಿಯಾಣ ಪೊಲೀಸರು ಜಸ್ಟ್ ವಿಳಾಸಕ್ಕೆ ತಲುಪಿಸದ ಕೇಶವಮೂರ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಆಗದೆ ಯಾವ ರೀತಿ ಕೊಟ್ಟರು ಅನ್ನುವಂತಹ ಗಂಭೀರ ಆರೋಪ ಅಶೋಕ್ ಮತ್ತು ಮುರಳಿ ಮತ್ತು ದೀಪಕ್ ಅವರ ಮೇಲಿರುವಂತಹ ಹಿನ್ನೆಲೆಯಲ್ಲಿ ಇವರು ಮೂವರಿಗೂ ಕೂಡ ಈಗ ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೆ ಇವರು ಅಲ್ಲಿ ಹೋಗೋದಕ್ಕೆ ಭಯ. ಯಾಕಂದರೆ ಕೇಶವಮೂರ್ತಿನ ಯಾವ ರೀತಿ ಅರೆಸ್ಟ್ ಮಾಡಿದ್ರು, ಸೊ ಅದೇ ರೀತಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಭಯದಿಂದಾಗಿ ಈಗ ಆಲ್ರೆಡಿ 3 ವಾರಗಳ ಆಂಟಿಸಿಪೇಟರಿ ಬೇಲನ್ನು ಕೂಡ ಪಡೆದುಕೊಂಡಿದ್ದಾರೆ. ಭಾವನಾ. ಎಸ್ ವೀಕ್ಷಕರೇ, ಕೇವಲ ಈ 3 ಜನ ಶಾರ್ಪ್ ಶೂಟರ್ಸ್ ವಿಷಯದಲ್ಲಿ ಮಾತ್ರ ಈ ರೀತಿ ಫೇಕ್ ವೆರಿಫಿಕೇಶನ್ ಆಗಿದೆಯಾ? ಹೆಣ್ಣೂರು ಠಾಣಾ ಸಿಬ್ಬಂದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಭೇಟಿ ಮಾಡಿದೆ. ಅಶೋಕ್ ಮತ್ತು ಮುರಳಿಯನ್ನ ಭೇಟಿ ಮಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ. ಮಾಹಿತಿ ಕೆದಕೋ ಕೆಲಸ ಮಾಡಿದೆ. ಈ ವೇಳೆ ಭಯಾನಕ ಸತ್ಯಗಳು ಹೊರಗೆ ಬಿದ್ದಿವೆ. ರಹಸ್ಯ ಕಾರ್ಯಾಚರಣೆಯನ್ನೂ ನಾವು ನಡೆಸಿದ್ದೀವಿ, ಆದ್ರೆ ನಮ್ಮದೇನೂ ತಪ್ಪಿಲ್ಲ ಅಂತಿದ್ದಾರೆ ಹೆಣ್ಣೂರು ಪೊಲೀಸ್ ಸಿಬ್ಬಂದಿ. ಅದು ಏನಾಗಿದೆ ಅಂತ ಏನಾಗಿದೆ ಅಂದ್ರೆ ಹೆಂಗೆ ಹೇಳ ಸರ್, ಅವರು ಕೇಸ್ ಇದೆ ಅಂತ ಅವರು ಅಲ್ಲಿಂದ ನಮಗೆ ಇದನ್ನ ಕಳಿಸಿರೋದು. ನಮ್ಮಲ್ಲಿ ಎನ್ಕ್ವೈರಿ ಆಯ್ತು, DCP ಸರ್ ಎನ್ಕ್ವೈರಿ ಮಾಡಿ, ಕಮಿಷನರ್ ಗಮನಿಸಿದ, ಅಡಿಷನಲ್ CP ಸಾಹೇಬರು ಎಲ್ಲ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕಳಿಸಿದ್ದಾರೆ. SOP ಎಲ್ಲ ಫಾಲೋ ಆಗಿದೆ ನಮ್ಮವ್ರದ್ದು ಅಂತ ಹೇಳಿ. ಅವರು ವಿಟ್ನೆಸ್ ಮಾಡ್ಕೊಳಕ್ಕೆ ಏನಕ್ಕೆ ಗೊತ್ತಿಲ್ಲ ನಮಗೆ. ಅಲ್ಲಿಗೆ ಅಲ್ಲ, ನೀವು ಚೆಕ್ ಮಾಡಿದಾಗ ಏನು ಹೆಸರಲ್ಲಿ ತಗೊಂಡಿದ್ದಾರೆ ಅವರು? ಅವ್ರ ಹೆಸರಲ್ಲ, ಅವ್ರ ಹೆಸರು ಯಾರು, ಏನು ಹೆಸರು ಅವ್ರದ್ದು? ಹೌದೆಲ್ಲ ಮಾಹಿತಿ ಹೆಂಗೆ ಹೇಳ ಸರ್, ಅದು ಅಂಡರ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಓಕೆ. ಅಲ್ಲ, ಅಲ್ಲಿ ಹೋಗಿದ್ರಾ, ಸ್ಪಾಟ್ಗೆ ಹೋಗಿದ್ರಾ? ಅದು SOP ಏನಿದೆ ಅದೆಲ್ಲ ಫಾಲೋ ಆಗಿದೆ ಸರ್. ಅಲ್ಲ, ಮನೆನೇ ನಮ್ದು SOP ನಮ್ಮ ಜುಡಿಷಿಯೇಷನ್ ಅಲ್ಲಿ ಅಪ್ಲಿಕೇಶನ್ ಆದ್ಮೇಲೆ ಮೊದಲಿನ ತರ SOP ಪ್ರಕಾರ ಮನೆ ವಿಸಿಟಿಂಗು ಇದು ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಹರಾಸ್ಮೆಂಟ್ ಆಗಿದ್ರಿಂದ ಅದೆಲ್ಲ ಕ್ಯಾನ್ಸಲೇಷನ್ ಆಗಿದೆ. ಅದಕ್ಕೆ ಈಗ ಡೈರೆಕ್ಟ್ ಏನಾಗಿದೆ, ನಮ್ ಕ್ರಿಮಿನಲ್ ರೆಕಾರ್ಡು ಮತ್ತೆ ಅವ್ರ ಇಂಡಿಯನ್ ಸಿಟಿಜನ್ ಅಷ್ಟು ಚೆಕಿಂಗ್ ಇದೆ. ಅದ್ರ ಬೇಸಲ್ಲಿ ಇವರೆಲ್ಲ ಮಾಡಿ ಕಳ್ಸಿದ್ದಾರೆ. ಓಕೆ. ಅದನ್ನ ಡಿಫಾಲ್ಟ್ಸ್ ಚೆಕ್ ಇರೋದು ಹೌದು, ನಮ್ದು ಹರಿಯಾಣದ ನಮ್ದು ಏನು ಸಮಸ್ಯೆ ಇಲ್ಲ. ನಮ್ದು SOP ಫಾಲೋ ಆಗಿದೆ. ಎನ್ಕ್ವೈರಿ ಅಂತ ಬರ್ರಿ ಅಂತ ವಿಷಯ ಹೇಳಿದ್ದು, ಬೇರೆ ಏನಿಲ್ಲ. ಇನ್ವೆಸ್ಟಿಗೇಷನ್ ಸಹಕರಿಸಿದೆ ಅಷ್ಟೇ ಅಷ್ಟೇ. ಹೌದಾ? ನಮ್ಗೆ ಏನಂದ್ರು 15 ದಿನ ಅಪ್ಸ್ಕಂಡ್ ಆಗ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ರೈಟ್ರಿಗೆ ಫೋನ್ ಮಾಡಿ, ನಾವು ಇಲ್ಲೇ ಡ್ಯೂಟಿ ಮಾಡ್ತಾ ಇದೀವಿ, ರೈಟ್ರಿಗೆ ಫೋನ್ ಮಾಡಿರಪ್ಪ ಯಾವ್ದೋ ಬೇರೆ ಬೇರೆ ಸ್ಟೇಷನ್ ಇಂದ, ಏನೋ ಹಿಂಗ್ ಅರೆಸ್ಟ್ ಆಗ್ಬಿಟ್ಟಾರಂತೆ, ನಿಮ್ ಪಾಸ್ಪೋರ್ಟ್ ಮಾಡೋರು ಏನ್ ಕತೆ ಅಂತ. 1 ನಿಮಿಷ ಇಲ್ಲೇ ಅದಾರೆ, ಫೋನ್ ಕೊಡ್ತೀನಿ ಅಂದ್ರೆ ಅವ್ರ ರೈಟ್ ಇಲ್ಲಿ ತಗೊಂಡ್ ಫೋನ್ ಕೊಡೋದು, ಹೇಳೋಣ ಏನು ಬೇರೆ ಸ್ಟೇಷನ್ ಎಲ್ಲ ಇದಾಗಿದೆ. ಸುಮ್ಮನೆ ರೂಮರ್ಸ್ ಹಂಗೆ ಹೋಗಿದೆ. ಅಲ್ಲ, ಈಗ ಸ್ಪಾಟ್ ಎಲ್ಲ ವಿಸಿಟೇ ಮಾಡಂಗಿಲ್ವಾ? ಪ್ರಕಾರ ಇಲ್ಲ, ನಮ್ಗೆ ಡೌಟ್ ಬಂದ್ರೆ ನಾವು ಮಾಡ್ತೀವಿ. ಓಕೆ. ಅಲ್ಲ, ಇವ್ರದ್ದೇನು ಚೆಕ್ ಮಾಡಿದಾಗ ಏನ್ ಕೇಸ್ ಇದೆ ಏನು ಗೊತ್ತಾಗ್ಲಿಲ್ಲ. ಪೋರ್ಟಲ್ ಅಲ್ಲಿ ಇದು ಇರುತ್ತೆ ಸರ್ ನಮ್ದು. ಅಲ್ಲ, ಇವ್ರೇನು ಫೇಕ್ ಅಡ್ರೆಸ್, ವೋಟರ್ ID ಅವೆಲ್ಲ ಚೆಕ್ ಮಾಡೋದು ನಮ್ಗೆ ಇದು ಇರಲ್ಲ. ಬಟ್ ಬರೇ ನಿಮ್ದೇನು ಪಾಸ್ಪೋರ್ಟ್ ಆಫೀಸ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು ನಮ್ ರೈಟ್ಸ್ ಇಲ್ಲ. ಡಾಕ್ಯುಮೆಂಟ್ಸ್ ಅವ್ನು ಏನಾದ್ರು ಪ್ರೊಡ್ಯೂಸ್ ಮಾಡಬಹುದು, ಸತ್ಯನ ಸುಳ್ಳು ಅಂತ ವೆರಿಫಿಕೇಶನ್ ಕೊಟ್ಟವ್ರು ಡಾಕ್ಯುಮೆಂಟ್ಸ್ ಮಾಡಬೇಕು, ಪಾಸ್ಪೋರ್ಟ್ ಆನ್ ಮಾಡಬೇಕು. ನಮ್ಗೆ ಇರೋದು ಎರಡೇ, ಅವ್ನು ಇಂಡಿಯನ್ ಸಿಟಿಜನ್ಸ್ ಇಲ್ವಾ, ಓನ್ಲಿ ಇದನ್ನು ಆಮೇಲೆ ಕ್ರಿಮಿನಲ್ ರೆಕಾರ್ಡ್ ಇದೆ ಅದ್ರ. ಓಕೆ ಓಕೆ. ಅವರು ಹರಿಯಾಣ ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ಹೆಚ್ಚಿನ ಮಾಹಿತಿ ನಮ್ಮ ಹತ್ರ ಸಿಗಲ್ಲ. ಟೋಟಲ್ ಏನಿದೆ ನಮ್ಮ SOP ಪ್ರಕಾರ ಮಾಡಿರ್ತಾರೆ. ಆಲ್ ಓವರ್ ಇಂಡಿಯಾದಲ್ಲೂ ಕೇಸ್ ಇದ್ರೆ ಚೆಕ್ ಮಾಡೋದು ಪೋರ್ಟಲ್ ಇದೆ, ಅದರಲ್ಲಿ ಚೆಕ್ ಮಾಡಿದಾಗ ನೋ ಡಾಟಾ ಅಂತ ಬಂದ್ರೆ ನಾವು ಆಟೋಮೆಟಿಕ್ ಯಾರ್ದು ಅಪ್ಲಿಕೇಶನ್ ಈಗ ನೀವು ಚೆಕ್ ಮಾಡಿದಾಗ ಅದೇನು ಬಂದಿಲ್ಲ, ಯಾವ್ದು ಇಲ್ಲ. ಈಗಿನ ಕೇಸ್ ಸರ್ ಸುಮ್ಮನೆ ರಿಜೆಕ್ಟ್ ಮಾಡಿದ್ರೆ, ಹಿಂದೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಯಾವ ಬೇಸ್ ಜಾಸ್ತಿ ಕೇಳ್ಬಿಟ್ರೆ ಸರ್ ನೀವು ಹಂಗಲ್ಲಣ್ಣ. ನಾವು ಈಗ ನೋಡೋಣ, ಇದು 15 ದಿವಸದಿಂದ ಅಪ್ಸ್ಕ್ಯಾಂಡಿಂಗ್ ಅಂದರೆ ಅದಕ್ಕೆ ಫೋನ್ ಮಾಡಿ ನಂಬರ್ ತಗೊಂಡು ಫೋನ್ ಮಾಡಿದ್ದು ನಿಮಗೆ. 15 ದಿವಸದಿಂದ ನೀವು ಡೈಲಿ ಫೋನ್ ಮಾಡ್ಬೇಕಿತ್ತು, ನಾನು ದಾರಿ ಇತ್ತಲ್ಲ. ಅವ್ನು ಯಾರು, ಅಮೀನ್ ಉಸ್ಮಾನ್ ಸೇಟ್ ಅಂತ ಏಜೆಂಟ್, ಅವ್ನು ಬಂದಿದ್ನ ಸ್ಟೇಷನ್ ಕಡೆ. ಅವ್ನು ಗೊತ್ತಿಲ್ಲ, ಅವನ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅವನೇ ಮಾಡಿಸ್ಕೊಟ್ಟಿರೋದು ಅಂತ ಹೇಳ್ತಾರೆ. ಸರ್ ಈಗ ಏನಾಗಿದೆ ಗೊತ್ತಾ, ಅವ್ನು ನಮ್ಮ ಅಮೀನ್ ಉಸ್ಮಾನ್ ಒಂದು ಹೇಳ್ದಂದ್ರೆ ಕೇಶವಮೂರ್ತಿ ಅಂತ ಹೇಳ್ತಾನೆ, ಕೇಶವಮೂರ್ತಿ ಹೇಳ್ದಂದ್ರೆ ಅವನು ಇನ್ನೊಂದು ಹೇಳ್ತಾನೆ. ಬಟ್ ಅಂಟಿಲೆಸ್ ನಮ್ಮ ಕೆಲಸನ ಮಾಡಿದೀವಿ ಅಂತ ಕರೆಕ್ಟ್ ಆಗಿದೆ ಅಷ್ಟೇ. ಆಮೇಲೆ ಇವ್ರು ರಿಪೋರ್ಟ್ ಕಳಿಸಿದ್ದು ಕರೆಕ್ಟು, ಮಾಡಿದವ್ರು ಯಾರು ಅಂತ ಕೇಳಿದ್ಮೇಲೆ ಇನ್ನು ಬೇರೆದವ್ರು ಕಳ್ಸೋಕ್ಕಾಗುತ್ತಾ? ಪಾಸ್ಪೋರ್ಟ್ ಬಿಟ್ಟು ಯಾರು ನೇಮಕ ಮಾಡಿದ್ರು, ಹೆಸರು ಮೆಟಲ್ ನಂಬರ್ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ಅಲ್ಲಿ ಅವರು ಕರೆದ್ಬಿಟ್ಟು ಬರಕ್ಕೆ ಹೇಳಿದ್ದಾರೆ, ಹೋಗಿ ಅಂತ ಹೇಳಿದ್ದಾರೆ. ಹೋಗಿ ಒಂದ್ಸಲ ಹೇಳಿ ಬಂದು ಏನೇನಿದೆ ಅವರು ಚಾರ್ಜ್ ಶೀಟ್ ಕೊಡೋಕ್ಕಾಗಲ್ಲ, ಅಲ್ಲಿ ಎಲ್ಲರದ್ದು ಹೇಳಿಕೆ ಬೇಕೇ ಬೇಕು, ಸ್ಟೇಟ್ಮೆಂಟ್ ಆಗಲಿ. ಈಗ ನೀವು ಹೋಗಿಲ್ಲ? ಹೋಗ್ಬೇಕು ಸರ್, ಇನ್ನೊಂದು ನೋಟಿಸ್ ಬಂದಲ್ಲೇ ಹೋದ್ರೆ ಸ್ವಲ್ಪ ಕೆಲಸದ ಒತ್ತಡ ಎಷ್ಟೊಂದು ಪೆಂಡಿಂಗ್ ಇದಾವೆ ಅಂದರೆ ಅಷ್ಟೊಂದು ಪೆಂಡಿಂಗ್ ಇದೆ. ನೋಟಿಸ್ ಕಾಪಿ ಇದೆಯಾ? ಇಲ್ಲ. ಈಗ ನೋಡೋಣ, ನಿಮ್ಮದು ತಪ್ಪಿಲ್ಲ ಅಂದ್ರೆ ನೋಟಿಸ್ ಕಾಪಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.